ಬಾರೋ ಮಾರುತಿ. ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗಾ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ನಮ್ಮ ಅತಿ ಮುಖ್ಯ ಅತಿಥಿಯಾಗಿ ನಾನು ಪರಿಚಯಿಸಲಿಕ್ಕಿದ್ದೇನೆ ಸಾಗಾ ಕುಟುಂಬಸ್ಥರು. ಸಾಗಾ ಮನೆಯ ಹಿರಿಯ ನಾರಾಯಣ ಪ್ರಭು ಅವರ ಶ್ರೀಮತಿಯವರಾದ ತುಳಸಿ ಪ್ರಭು ಇವರು ನಮ್ಮ ಜೊತೆ ಇದ್ದಾರೆ. ಮನೆಗೆ ಒಂದು ಸೊಸೆಯಾಗಿ ಬಂದ ನಂತರ ಇವರು ಈ ಸಾಗಾ ಕ್ಷೇತ್ರದಿಂದ ಏನೆಲ್ಲ ಒಂದು ಅವರ ಜೀವನದಲ್ಲಿ ಒಂದು ಎಷ್ಟೊಂದು ಪ್ರಭಾವಿತರಾಗಿದ್ದಾರೆ ಅಂತ ಹೇಳಿ ಸಾಗಾ ಕ್ಷೇತ್ರದ ಕುರಿತಾಗಿ ವೀಕ್ಷಕರಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಸಾಗಾ ಕ್ಷೇತ್ರದ ಕುರಿತಾಗಿ ನಮ್ಮ ಒಂದು ವೀಕ್ಷಕರಿಗೆ ಮಾಹಿತಿ ಏನು ನೀಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಮದುವೆಯಾಗಿ ಬರುವಾಗ ಮೊದಲು ಈಗ ಮಂದಿರ ಇರುವಲ್ಲಿ ಶುರು ಮಾಡಿದ್ದು. ಅಲ್ಲಿ ಮೊದಲು 12 ವರ್ಷ ಶಾಲೆಯಲ್ಲಿ ಮಾಡಿ ಆನಂತರ ಅವ್ರು ನಿಲ್ಲಿಸೋದು ಅಂತ ಹೇಳಿ ಎಣಿಸುವಾಗ ಪ್ರಶ್ನೆಯಲ್ಲಿ ಕೇಳಿದಾಗ ದೇವರು ಒಳ್ಳೇದು ಮಾಡಿದ್ದಾರೆ, ಯಾವಾಗಲೂ ಮುಂದುವರಿಸಿ ಅಂತ ಹೇಳಿದರು. ಆಗ ಶುರುವಿಗೆ ಮಾವನವರು ಸಣ್ಣ ದೀಪ ಮತ್ತು ಸಣ್ಣ ಫೋಟೋ ಹಿಡಿದು ಭಜನೆ ಶುರು ಮಾಡಿದ್ದು. ಅದಕ್ಕೆ ಬೆಂಬಲವಾಗಿ ನಮ್ಮ ಅತ್ತೆಯವರು ನಿಂತರು. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರುತ್ತಾಳೆ ಎಂಬುದಕ್ಕೆ ಇದು ಒಂದು ಸಾಕ್ಷಿ. ಮೊದಲ ಭಜನೆ ಶುರು ಮಾಡಿದ್ದು. ಆ ನಂತರ ವೃದ್ಧಿಯಾಗಿ ಈಗ ಇಷ್ಟರವರೆಗೆ ಆ ಹನುಮಂತ ದೇವರು ಭಜನೆಗೆ ನಮ್ಮ ಮಾವನವರಿಗೆ ತಾಳ ಲಯ ರಾಗ ಯಾವುದು ಗೊತ್ತಿಲ್ಲ, ಬರೀ ಭಕ್ತಿಯಲ್ಲಿ ಒಂದು ಭಜನೆ ಮಾಡಿದ್ರು ಅವರು. ಮತ್ತೆಂಥದ್ದು ಇಲ್ಲ. ಬಂದ ಮಕ್ಕಳಿಗೆ ಇಲ್ಲಿ ಉಣಬಡಿಸುವುದು. ನಮ್ಮ ಅತ್ತೆಯವರು ಅವರಿಗೆ ಬೆನ್ನೆಲುಬಾಗಿ ನಿಂತು ಆ ಮಕ್ಕಳಿಗೆಲ್ಲ ಆವಾಗ ತುಂಬಾ ಕಷ್ಟದಲ್ಲೂ ಬಂದವರಿಗೆ ಊಟ ಹಾಕಿ ಭಜನೆ ಮಾಡಿ ತುಂಬಾ ಮಕ್ಕಳು ಬರ್ತಿದ್ರು. ಇಲ್ಲಿ ಊಟ, ಇಲ್ಲಿಯ ಪ್ರಸಾದ ಈಗಲೂ ಅವರು ಹೇಳ್ತಾರೆ ಸಿಕ್ಕಿದ್ರೆ, ಅಯ್ಯೋ ನಾವು ಅಲ್ಲಿ ಆಗ ಪಂಚಗಜ್ಜೆ ತಿಂದದ್ದು ನಮ್ಗೆ ಈಗ ಬಾಯಲ್ಲಿ ಉಂಟು ಹೇಳಿ. ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿದ್ದಾರೆ. ಆದ್ರೂ ಅವರೆಲ್ಲ ಖುಷಿ ಪಡುವುದು ನೋಡಿ ತುಂಬಾ ಸಂತೋಷ ಆಗ್ತದೆ. ಮಾವನವರು ತುಂಬಾ ಭಜನೆ ಇಲ್ಲಿ ಮನೆ ಮನೆಗೂ ಹೋಗಿ ಭಜನೆ ಮಾಡ್ತಿದ್ರು. ಮುಂಚೆ ಅವರ ಹೋಗುವಾಗ ಮನೆಯಲ್ಲಿ ಒಂದೊಂದು ದಿವಸ ಹೋಗಿ ಅಲ್ಲಿ ಭಜನೆ ಮಾಡಿ ತುಳಸಿ ಹತ್ರ ಪಂಚಕಜ್ಜಾಯ ಮಾಡಿ ಆರತಿ ಮಾಡಿ ಬರ್ತಿದ್ರು. ಬರ್ಲಿಕ್ಕೆ ದಾರಿ ಇರಲಿಲ್ಲ. ದಾರಿ ಇತ್ತು, ಆದರೆ ತೋಡಿಗೆ ಸಂಕ ಇರಲಿಲ್ಲ. ಇಲ್ಲೇ ಕಾರ್ಕಳ MLA ಅವರು ಶ್ರೀಕಂಠಪ್ಪನವರನ್ನು MP ಅವರನ್ನು ಕರ್ಕೊಂಡು ಬಂದು ನೋಡಿ ಇದನ್ನು ನೋಡಿ ಅವರು ಮಾಡ್ಲಿಕ್ಕೆ ಅವರಿಂದ ಮಾಡಿ ಆಯ್ತು. ಉದ್ಘಾಟನೆಗೆ ನಾನೇ ಬರ್ತೇನೆ ಹೇಳಿ ಅವರು ಅಷ್ಟು ಖುಷಿಯಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ತುಂಬಾ ಖುಷಿ ಆಗ್ತದೆ ನನಗೆ ಬಂದು ಅಂತ ಹೇಳಿ. ಇನ್ನು ರಂಗಪೂಜೆಗೆ ಒಲಿವ ಮಾರುತಿ, ಮತ್ತೆ ಇಲ್ಲಿ ಪ್ರತಿ ವಾರದಲ್ಲಿ ನಾವು ರಂಗಪೂಜೆ ಏನಾದ್ರೂ ಮನಸ್ಸಲ್ಲಿ ಹೇಳಿಕೊಂಡ್ರೆ ಆ ಕೆಲಸ ಇಲ್ಲಿ ಆಗ್ತದೆ, ಸಂಪನ್ನ ಆಗ್ತದೆ. ಇಲ್ಲಿ ವೀರ ಮಾರುತಿ ಸಂತೋಷದಿಂದ ರಂಗಪೂಜೆಯನ್ನು ತಗೊಳ್ತಾ ಇದ್ದಾನೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬಂದು ಏನಾದ್ರೂ ಹರಕೆ ಹೊತ್ಕೊಂಡವರದು ಎಷ್ಟೋ ಕೆಲಸಗಳು ಎಲ್ಲ ಮಾಡಿಕೊಟ್ಟಂತ ದೇವರು. ಹಾಗಾಗಿ ವಿಶೇಷವಾಗಿ ಈ ವಾಹಿನಿ ಮೂಲಕ ನೀವು ನಮ್ಮ ವೀಕ್ಷಕರಿಗೆ ಬರುವ ಒಂದು ಫೆಬ್ರವರಿ 28ಕ್ಕೆ ಭಜನಾ ಮಂಗಲೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಬಂದು ಚಂದ ಕಾಣಿಸ್ಬೇಕು. ಭಕ್ತರೆಲ್ಲರೂ ಇಲ್ಲಿಗೆ ಸೇರಿಕೊಂಡು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತೇಳಿ ತುಳಸಿ ಪ್ರಭು ಇವರು ಭಕ್ತರಲ್ಲಿ ವೀಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಓಕೆ ಮೇಡಮ್, ಈಗ ಈ ಪ್ರತಿ ವಾರ ನಾವೊಂದು ಏನಾದ್ರೂ ಒಂದು ಭಜನೆದಾಗ್ಲಿ ಯಾವುದೊಂದು ವಿಡಿಯೋ ಮಾಡುವಾಗ ಕೊನೆಗೆ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡುವುದುಂಟು. ಈ ಭಜನೆಯ ಮೂಲಕವೋ ಇನ್ನು ಯಾವುದಾದ್ರೂ ಒಂದು ಸಂಪ್ರದಾಯ ಮೂಲಕ ಒಂದು ಸಂದೇಶ ಕೊಡ್ತೇವೆ. ನೀವು ಇವತ್ತು ನಮ್ಮ ವೀಕ್ಷಕರಿಗೆ, ಯುವ ಜನತೆಗೆ, ಮುಂದೆ ಬರುವ ಪೀಳಿಗೆಗೆ ಒಂದು ಸಣ್ಣ ನಿಮ್ಮ ಒಂದು ಕಿವಿ ಮಾತು. ಎಲ್ಲ ಮಕ್ಕಳು ಮನೆಯಲ್ಲಿ ಭಜನೆ ಮಾಡಿದ್ರೆ ಕರೆಕ್ಟ್ ಉತ್ತಮ. ಅಂದರೆ ಭಜನೆಗೊಲಿಯುವ ದೇವರು ಯಾವ ಈಗ ಒಳ್ಳೊಳ್ಳೆ ವಿದ್ವಾಂಸರು ಹೇಳ್ತಾರೆ, ಭಜನೆ ಮಾಡಿದ್ರೆ ದೇವರು ಒಲಿತಾರೆ, ಮತ್ತೆಂಥದ್ದು ಬೇಡ. ಹೌದು, ಕಲಿಯುಗದಳು ಹರಿನಾಮನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಭಜನೆ ಮಾಡ್ಬೇಕಂತ ಹೇಳಿ. ಓಕೆ, ಇಷ್ಟೊತ್ತು ತುಳಸಿ ಪ್ರಭು ಅವರು ತುಂಬ ಚೆನ್ನಾಗಿ ಮಾತನಾಡಿದರು. ಅವರು ಈ ಸಾಗಾ ಕ್ಷೇತ್ರದ ಒಂದು ಹಿರಿಯ ಸೊಸೆಯಾಗಿ ಅವರು ಈ ಸಾಗಾ ಕ್ಷೇತ್ರದ ಕುರಿತಾಗಿ ನಮಗೆ, ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದರು. ಮತ್ತೆ ನಮ್ಮ ಈ ಭಜನೆಯ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಪೀಳಿಗೆಗೆ ಹೇಗೆ ಹಸ್ತಾಂತರಿಸಬೇಕು ಅಂತ ಹೇಳುವ ಒಂದು ಸುಂದರವಾದ ಕಿವಿ ಮಾತನ್ನು ಕೂಡ ನೀಡಿದ್ದಾರೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ ತುಳಸಿ ಪ್ರಭು ಅವರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ
ಸಾಗಾ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ವೀಕ್ಷಕರೇ, ನಮ್ಮ ಇಂದಿನ ಅತಿಥಿಯಾಗಿ ರಾಜೇಶ್ ಪೈ ಉಪ್ಪುಂದ ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನಾನು ಹಿರಿಮನೆತನದ ನಾರಾಯಣ ಪ್ರಭುಗರವರ ಹಿರಿಯಳಿಯ, ಆದ್ರಿಂದ ಮನೆಯವನೇ ಆಗ್ಬಿಟ್ಟಿದ್ದೇನೆ. ಮತ್ತೆ ಸಾಗಾ ಈ ಮನೆತನದ ಒಂದು ನಮ್ಮ ಸಂಬಂಧ ಆದ ನಂತರ ನಮ್ಮ ಮನೆಯಲ್ಲಿ ಸಹಿತ ಧಾರ್ಮಿಕ ಕಾರ್ಯಕ್ರಮ ಮತ್ತೆ ಧಾರ್ಮಿಕ ಪ್ರಗತಿ ಆಯ್ತು ಅಂತ ಹೇಳ್ಬೋದು. ಯಾವಾಗಲೂ ಒಂದು ಸಂಬಂಧ ಅನ್ನೋದು ಹಾಗೆ, ಒಂದು ಧಾರ್ಮಿಕ ಕ್ಷೇತ್ರವುಳ್ಳ ಒಂದು ಒಳ್ಳೆ ಸಂಬಂಧ ಸಿಕ್ಕಿದ ನಂತರ ನಮ್ಗೆ ಸಹ ಅದು ವಾಪಸ್ಸು ಅದನ್ನೇ ನಾವು ಒಂದು ರೂಢಿ ಮಾಡ್ಕೊಂಡು ಹೋಗ್ತೇವೆ. ಮುಂಚೆ ನಮ್ಗೆ ಅಷ್ಟು ಒಂದು ದೇವರ ಬಗ್ಗೆ ಆಗಲಿ ಅಥವಾ ಒಂದು ಬೇರೆ ಯಾವುದು ಧಾರ್ಮಿಕ ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿಯಿಂದ ನಾವು ಹೋಗ್ತಿದ್ದೆವು, ಆದರೆ ಅಷ್ಟೊಂದು ಆಸಕ್ತಿಯಿಂದ ಹೋಗ್ತಿರ್ಲಿಲ್ಲ. ಇದು ಈ ಸಂಬಂಧ ಒಟ್ಟಾದ ನಂತರ ನಮಗೂ ಸ್ವಲ್ಪ ಅದರಲ್ಲಿ ಶಕ್ತಿ ಬಂತಂತ ಎಣಿಸ್ಕೊಳ್ತೇನೆ. ಈಗ ಒಂದು ಒಳ್ಳೆಯ ಮನೆತನದ ಒಂದು ಸಂಬಂಧ ಮಾಡಿದ ನಂತರ ನಾವು ಸಹ ಅದೇ ಒಂದು ಧಾರ್ಮಿಕ ಭಾವನೆಯಲ್ಲಿ ಮುಂದುವರಿಬೇಕಾಗ್ತದೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈಗ ಮುಂದಿನ ನಮ್ಮ ಒಂದು ಪೀಳಿಗೆಗೆ ಇಂಥದ್ದೊಂದು ಧಾರ್ಮಿಕ ಇದ್ರ ಬಗ್ಗೆ ಭಾವನೆ ಬರಬೇಕಿದ್ರೆ ಒಳ್ಳೆ ಕಡೆ ಸಂಬಂಧ ಆಗಬೇಕು, ಮತ್ತೆ ಒಳ್ಳೆಯವರ ಪರಿಚಯ ಆಗಬೇಕು, ಒಳ್ಳೆಯವರ ಒಂದು ಸ್ನೇಹ ಆಗಬೇಕು. ಆದ್ರಿಂದ ಹೀಗೆಲ್ಲ ಆದರೆ ಎರಡೂ ಕಡೆಗೆ ಒಂದು ಒಳಿತಾಗ್ತದೆ. ಮತ್ತೆ ಸಾಗದ ವಿಷಯ ಹೇಳಬೇಕಂದ್ರೆ, ನನಗೆ ಮದುವೆ ಆಗಿ ಈಗ 20 ವರ್ಷ ಕಂಪ್ಲೀಟ್ ಆಯಿತು, 21ನೇ ವರ್ಷ. ಮದುವೆ ಆದ ಫಸ್ಟಿಂದ ನಮ್ಮ ಮಾವ ಹೇಳ್ತಿದ್ರು, ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ ಆಗ್ತಿತ್ತು. ನಾವಲ್ಲಿ ಉಪ್ಪುಂದದಿಂದ ಇಲ್ಲಿ ಬರುವಾಗ ನಮ್ಮ ಮನೆಯವರೆಲ್ಲ ಯಾವಾಗ ನೋಡಿದ್ರು ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಂತ, ಎಷ್ಟು ಧಾರ್ಮಿಕ ಕಾರ್ಯಕ್ರಮ ಅದು ಹೇಳ್ತಿದ್ರು. ಈಗ ಒಂದು 2 ವರ್ಷದ ಈಚೆಗೆ ನಮ್ಮ ಮಾವ ನಮ್ಮ ಮಾಯ ಹತ್ರ ಹೇಳ್ತಾರೆ, ಅಲ್ಲಿ ಉಪ್ಪುಂದದಲ್ಲಿ ಅವರು ಎಷ್ಟು ಮಾಡ್ತಾ ಇದ್ದಾರೆ ಅಂದ್ಕೊಂಡು. ಹಾಗೆ ಅಂದ್ರೆ ಒಬ್ರಿಗೆ ನೋಡಿ ಒಬ್ರು ಕಲಿಬೇಕಾದಿದೆ. ಅದೊಂದು ಪ್ರಶ್ನೆ ಸರ್, ನೀವು ಅಂದು ನೋಡಿದ ಸಾಗಕ್ಕೂ ಇಂದು ಇಲ್ಲಿ ಒಂದು ಆಗ್ತಾ ಇರುವ ಒಂದು ಧಾರ್ಮಿಕ ಆಚರಣೆ, ಒಂದು ಕಾರ್ಯಕ್ರಮ, ಇಂದಿನ ಒಂದು ಸಾಗಕ್ಕೂ ಇರುವ ಒಂದು ವ್ಯತ್ಯಾಸ? ಮುಂಚೆ ನೋಡಿದವಾಗ ಸಾಗ ಅಂದ್ರೆ ಹಳ್ಳಿ ಹಾಗೆ ಇತ್ತು, ಆದ್ರೆ ಜನ ಆ ನಮೂನಿ ಬರ್ತಿರ್ಲಿಲ್ಲ. ಒಂದು 400, 500, 1000ವರೆಗೆ ಬರ್ತಿದ್ರು ಭಜನೆ ಮಂಗಲ ಟೈಮಲ್ಲಿ. ಈಗ ಸಾಗ ನೋಡಿದರೆ ಭಜನೆ ಮಂಗಲಕ್ಕೆ ಉಡುಪಿ, ಉದ್ಯಾವರ, ಈ ಉಡುಪಿ ಪರಿಸರದ ಎಲ್ಲರೂ ಭಜನೆ ಮಂಗಲ ಯಾವಾಗ ಅಂತ ಒಂದು 3-4 ತಿಂಗಳ ಹಿಂದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಭಜನೆ ಮಂಗಲ ಯಾವಾಗ ಅಂದರೆ ಇಲ್ಲಿ ಭಜನೆ ಮಂಗಲ ಅಂದರೆ ಒಂದು ದೊಡ್ಡ ಜಾತ್ರೆ. ಈ ದೊಡ್ಡ ದೊಡ್ಡ ಊರಲ್ಲಿ ರಥೋತ್ಸವ ಯಾಗಾಗ್ತದೆ ನೋಡಿ, ಆ ಟೈಪ್ ಜಾತ್ರೆ. ಒಂದು ಕಡೆಗೆ ಒಂದು ಫುಡ್ ಕೌಂಟ್ರು, ಒಂದು ಕಡೆಗೆ ಇದು ನಮ್ಮ ಊಟದ ಕೌಂಟ್ರು, ಒಂದು ಕಡೆಗೆ ಟಿಫಿನಿನ ಕೌಂಟ್ರು, ಒಂದು ಕಡೆಗೆ ಕೋಲ್ಡ್ ಡ್ರಿಂಕ್ಸು. ಇದೆಲ್ಲ ನೋಡಿದರೆ ಇದು ಇಷ್ಟು ಸಣ್ಣ ಹಳ್ಳಿಯಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಆಗೋದು ಅದು ನೋಡಿದವರಿಗೆ ಮಾತ್ರ ಗೊತ್ತು. ಇಷ್ಟು ವಿಚಿತ್ರ ಅನಿಸ್ತದೆ. ಅಂದರೆ ಒಳಗೆ ಇಂಟೀರಿಯರ್ ಹೈವೇಯಿಂದ ಎಷ್ಟೋ ಹಳ್ಳಿಯಲ್ಲಿ ಒಳಗಿದ್ದು ಸಾಧಾರಣ ಒಂದು 4-5 ಸಾವಿರ ಜನ ಇಲ್ಲಿ ಬಂದು ಸೇರೋದು ಮತ್ತು ಅವರು ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ನೋಡಿದರೆ ವಿಚಿತ್ರ ಅನಿಸ್ತದೆ. ಅದು ವರ್ಷಂಪ್ರತಿ ನೋಡಿದವರು ಮತ್ತು ಅವ್ರ ಊರಿನವರಿಗೆ ಹೇಳ್ತಾ ಇದ್ದಾರೆ, ವರ್ಷಂಪ್ರತಿ 500,000 ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅಷ್ಟು ಒಂದು ಇಲ್ಲಿನ ಮಹಿಮೆ ಅಂದರೆ ಅದು ಯಾರು ಒಬ್ಬರಿಂದ ಅಲ್ಲ, ಅದು ದೇವರೇ ಕರೆಸ್ಕೊಳ್ಳೋದು. ಈ ಹನುಮಂತನ ಶಕ್ತಿ ಅಂದರೆ ಹಾಗುಂಟು. ಯಾರು ಒಂದು ಪ್ರಚಾರ ಮಾಡಿ ಬರುವುದಂತಲ್ಲ, ಇಲ್ಲಿ ಬಂದವರಿಗೆ ಪದೇ ಪದೇ ಬರಬೇಕನ್ನಿಸ್ತದೆ. ಉದಾಹರಣೆಗೆ ಇಲ್ಲಿ ಭಜನೆ ಮಾಡಲಿಕ್ಕೆ ಎಷ್ಟೋ ದೂರದಿಂದ, ಒಂದು 150-200 ಕಿಲೋಮೀಟರ್ ದೂರದಿಂದ ಸಹಿತ ಇಲ್ಲಿ ಬಂದು ಭಜನೆ ಮಾಡಿ ಹೋಗ್ತಾರೆ. ನಮಗೊಂದು ಅವಕಾಶ ಕೊಡಿ, ನಮಗೊಂದು ಸಾಗದಲ್ಲಿ ಭಜನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ನಮ್ಮ ಅಂಪಾರ್ನವ್ರು, ನಮ್ಮ ಪಾರ್ಟ್ನರ್ಸ್ ಹಾಗೆ ಇವತ್ತು ಅವ್ರದ್ದು ಭಜನೆ ಇದ್ದಿತ್ತು. ಅವರು ಸಾಧಾರಣ 2 ತಿಂಗಳಿಂದ ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಿಮ್ಮ ಮಾವನ ಮನೆ ನಮಗೂ ಒಂದು ಭಜನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ವಾ ಅಂತ. ಅವರು ಎಲ್ಲೆಲ್ಲ ಹೋಗಿ ಭಜನೆ ಮಾಡ್ತಾರೆ. ಕೇರಳದಲ್ಲಿ ಹೋಗಿದ್ದಾರೆ ಅವರು, ಸಾಗರ ಹೋಗಿ ಭಜನೆ ಮಾಡ್ತಾರೆ, ಎಲ್ಲ ಕಡೆಗೆ ಹೋಗಿ ಮಾಡ್ತಾರೆ. ಇಲ್ಲೊಂದು ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ. ಕಡೆಗೆ ಅವರು ನಮ್ಮ ಉದಯ ಪ್ರಭುಗಳ ಹತ್ರ ಹೇಳಿದ ನಂತರ ಅವರು ಒಂದು ಅವಕಾಶ ಕೊಟ್ಟರು. ಅವರಿಗೆ ಭಾರಿ ಖುಷಿ ಆಯ್ತು ಇವತ್ತು ಭಜನೆ ಮಾಡಿ. ಪ್ರಥಮವಾಗಿ ನೀವು ಹೇಳಿದ್ದು ಕುಟುಂಬದವರೆಲ್ಲ ಸೇರಿ ಮಾಡೋದಕ್ಕೆ, ಇದು ಕೂಡು ಕುಟುಂಬ. ಈಗ ನಮ್ಮ ಈ ಜನರೇಷನ್ ಅಲ್ಲಿ ಒಟ್ಟಿಗೆ ಕೂಡು ಕುಟುಂಬ ಸಿಗೋದು ಬಹಳ ಕಷ್ಟ. ಇಡೀ ಒಂದು ತಾಲೂಕಲ್ಲಿ 1 ಅಥವಾ 2 ಸಹ ಸಿಗೋದು ಕಷ್ಟ ಉಂಟೇನು. ಇದು ಕೂಡು ಕುಟುಂಬ ಒಟ್ಟಿಗೆ ಸೇರಿದ್ರೆ ಏನು ಸಹ ಮಾಡಬಹುದಂತ ಇಲ್ಲಿ ನೋಡಿ ಕಲಿಬೇಕು. ಈ ಕುಟುಂಬದವರಿಗೆ ನೋಡಿ ಕಲಿಬೇಕು. ಇವರಂದ್ರೆ ಅಣ್ಣ ತಮ್ಮ ಬೇರೆ ಬೇರೆ ಮನೆ ಇದ್ರೂ ಸಹ ಮನಸ್ಸು ಒಂದೇ ಉಂಟು. ದೇವಸ್ಥಾನ ವಿಷಯ ಬಂದವಾಗ ಅವರು ಎಲ್ಲ ಸೇರಿಸಿ, ಈಗ ಅದು ಅಲ್ಲಿ ಹೊರಗಡೆ ಗ್ರಾನೈಟ್ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ, ಅವರು ದೇವೇಂದ್ರ ಪ್ರಭುಗಳ ಹತ್ರ ಕೇಳಿದೆ, ಇದು ಎಷ್ಟು ಪ್ರಾಜೆಕ್ಟು, ಏನು ಎಂತ. ಅದು ಎಂಥದ್ದು ನಾವು ತಲೆ ಬಿಸಿ ಮಾಡಿಕೊಡ್ಲಿಲ್ಲ. ಅದು ಮಾಡಿಸ್ಕೊಳ್ಳೋದು ದೇವರಿಗೆ ಮಾತ್ರ ಗೊತ್ತುಂಟು. ನಾವು ಕೆಲಸ ವಹಿಸ್ಕೊಂಡವ್ರಿಗೆ ದುಡ್ಡು ಸಹ ಕೊಡಲಿಲ್ಲ. 90% ಕೆಲಸ ಸಹ ಆಗಿ ಹೋಯಿತು. ಸಾಧಾರಣ ನನ್ನ ಅಂದಾಜು 10 ಲಕ್ಷ ಆಗಿರ್ಬೋದು ಅಂತ ಹೇಳಿದ್ರು ಅವರು. ಅದು ದುಡ್ಡಿಗೆ ಏನು ಮಾಡ್ತೀರ ಕೇಳಿದ್ರೆ,
ಅದು ನೋಡಿ ನೀವು ನಾಡ್ದು ಇದ್ರೊಳಗೆ ಒಟ್ಟಾಗ್ತದೆ ಅದು. ಇಲ್ಲಿ ಸಂಕಲ್ಪ ಈ ಮುಂಚೆ ಸಹ ಹಾಗೆ ಒಂದು ಅಲ್ಲಿ ಮಾಡ್ಬೇಕಂತ ಮೇಲೆ ಟ್ರಸ್ ಮಾಡ್ಬೇಕಂತ ಅವ್ರು ಸಂಕಲ್ಪ ಮಾಡಿದ್ರು. ಯಾರಿಗೋ ಒಬ್ರಿಗೂ ದೇವರು ಬುದ್ಧಿ ಕೊಟ್ರು, ಇಬ್ರು ಅವರೇ ದುಡ್ಡು ಹಾಕಿ ಮಾಡಿದ್ರು ಅಂತ ಉದಾಹರಣೆ ಇಲ್ಲಿ ಉಂಟು. ಆದ್ರಿಂದ ಅವ್ರು ಹೇಳಿದ್ರು ನಾವು ಯಾವುದೇ ಪ್ರಾಜೆಕ್ಟ್ ಹಾಕ್ಕೊಂಡ್ರು ನಾವು ಹಾಕೊಳ್ಳುವಾಗ ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ತದೆ, ಆದರೆ ಅದು 1-2 ತಿಂಗಳೊಳಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದ್ರೊಳಗೆ ದುಡ್ಡು ತನ್ನಿಂತಾನೇ ಬರ್ತದೆ. ಅದರ ಬಗ್ಗೆ ನಾವು ಇಷ್ಟು ತನಕ ದುಡ್ಡಿನ ಬಗ್ಗೆ ಯಾವುದಕ್ಕೂ ತಲೆ ಬಿಸಿ ಮಾಡಿಕೊಳ್ಳಿಲ್ಲ ಅಂತ. ಮುಖ್ಯವಾಗಿ ರಸ್ತೆ ಬೇಕೇ ಬೇಕಿಲ್ಲಿ. ಇಲ್ಲಿ ಈ ಭಜನೆ ಮಂಗಲ ದಿವಸ ಅಂತೂ ಈ ರಸ್ತೆ ಬಿಟ್ಟು ಇದ್ರ 4 ಪಟ್ಟು ರಸ್ತೆ ಇದ್ರೂ ಸಾಕಾಗುವುದಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ಆದ್ರಿಂದ ಇಲ್ಲಿ ರಸ್ತೆ ವಿಷಯದಲ್ಲಿ ಇಲ್ಲಿನ ಶಾಸಕರಾಗಲಿ ಅಥವಾ ಇಲ್ಲಿನ ಲೋಕಸಭಾ ಸದಸ್ಯರಾಗಲಿ ಅವರು ಮನಸ್ಸು ಮಾಡಿ ಇಂಥ ಒಂದು ಧಾರ್ಮಿಕ ಕ್ಷೇತ್ರ ಪ್ರಗತಿ ಆಗಬೇಕಿದ್ರೆ ಅವರು ಸಹ ಅದನ್ನು ಕೈ ಜೋಡಿಸ್ಬೇಕು. ಇವರು ನಿರಂತರ ಅವರ ಸಂಪರ್ಕದಲ್ಲಿದ್ದಾರೆ, ಆದರೆ ಅದು ಖಾಲಿ ಆಶ್ವಾಸನೆಯಾಗಿ ಉಳಿಯದೆ ಇದನ್ನು ಒಂದು ರಸ್ತೆಯನ್ನು ಮಾಡಿಕೊಡಬೇಕು. ಆದ್ದರಿಂದ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಇದು ಸಂಬಂಧಪಟ್ಟವರು ಯಾರಿದ್ದಾರೆ ಅವರು ಕೇಳಿಸ್ಕೊಂಡು ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಈ ರಸ್ತೆ ಒಂದು ಮಾಡಿದಲ್ಲಿ ಅವ್ರಿಗೆ ಸಹ ಒಳ್ಳೆಯದಾಗ್ತದೆ, ಊರಿನವರಿಗೆ ಒಳ್ಳೆಯದಾಗ್ತದೆ, ಮತ್ತು ಅವರು ಧಾರ್ಮಿಕ ಕ್ಷೇತ್ರವನ್ನು ಉದ್ಧಾರ ಮಾಡಿದಾಗ್ತದೆ ಅಂತ ನಂದು ಒಂದು ವಿನಂತಿ ಮಾಡ್ತೇನೆ. ಈ ವಿನಂತಿ ಅವರಿಗೆ ಕೇಳಿಸ್ಕೊಂಡ್ರೆ ಅವರು ಆದಷ್ಟು ಬೇಗ ಮುಂದಿನ ವರ್ಷ ಭಜನ ಮಂಗಲದೊಳಗೆ ಒಳ್ಳೆಯ ಒಂದು ರಸ್ತೆ ಮಾಡಿಕೊಟ್ಟಲ್ಲಿ ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ತಿಳುವಳಿಕೆ ಬಂದಿದೆ. ನಾನು ಇಲ್ಲಿಂದ ಏನು ಬೇಡ್ಕೊಂಡು ಹೋಗಿದ್ದೇನೆ, ನನಗೆ ಒಂದು ವರ್ಷದೊಳಗೆ ನೆಕ್ಸ್ಟ್ ಭಜನೆ ಮಂಗಲ ಬರುವಾಗ ಅದು ಎಲ್ಲ ದೇವರು ಕೊಟ್ಟಿದ್ದಾನೆ. ನಾನು ಯಾವುದು ನನಗೆ ಬೇಕಂತ ಕೇಳಲಿಲ್ಲ, ಆದರೆ ದೇವರೇ ನಿನಗೆ ಇದು ಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಒಂದು ನಂಬಿಕೊಂಡು ಅವ್ರು ಮಾಡಿದರೆ ಅವ್ರಿಗೆ ಸಹ ಒಳ್ಳೆಯದಾಗ್ತದೆ ಅಂತ ನಾನು ಸಂಪೂರ್ಣ ಇಲ್ಲಿ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಆಶ್ವಾಸನೆ ಕೊಡ್ತೇನೆ. ಈ ವಿಷಯ ಅವ್ರಿಗೆ ಕೇಳಲಿ, ಮತ್ತು ಆದಷ್ಟು ಬೇಗ ಮುಂದಿನ ವರ್ಷ ಒಂದು ಒಳ್ಳೆಯ ರಸ್ತೆ ಆಗಲಿ, ಸಾಗಕ್ಕೂ ಒಳ್ಳೆಯದಾಗಲಿ, ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಬೇಡ್ತೇನೆ. ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಒಂದು ಸಂಬಂಧಪಟ್ಟ ಇಲಾಖೆಗಾಗಲಿ ಮತ್ತು ಇಲ್ಲಿನ ಒಂದು ರಾಜಕಾರಣಿಗಳು ಪ್ರಭಾವಿತರು ಯಾರಿದ್ದಾರೆ ಅವರಿಗೆಲ್ಲ ನಾವೊಂದು ಈ ವಾಹಿನಿ ಮೂಲಕ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಸಂಬಂಧಪಟ್ಟವರು ಇದನ್ನ ಗಮನ ಹರಿಸಲಿ ಅಂತ ಹೇಳಿ ನಾವು ಸಹ ಒಂದು ಪ್ರಯತ್ನ ಮಾಡ್ತೇವೆ. ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತನಾಡಿದ್ರಿ ಸರ್, ನಿಮಗೆ ಧನ್ಯವಾದಗಳು. ನಮಸ್ಕಾರ.